ಏನ್ ಸರ್ 3 ಗಿಫ್ಟ್ ನೋಡಿ ಸರ್ ಈ ಕಡೆ ಒಂದು ಸರ್ ಚಿಕ್ಕ ಗಿಫ್ಟ್ ಐತೆ. ಓಕೆ ಚಿಕ್ಕ ಗಿಫ್ಟ್ ಆಯ್ತು. ಸಿದ್ದರಾಜ್ ಅವ್ರಿಗೆ ನಮ್ಮ ಕೇರ್ಪೇಟೆ ಆಫೀಸ್ ಕಡೆಯಿಂದ ಒಂದು ಗಿಫ್ಟ್ ಇದೆ. ನೆಕ್ಸ್ಟ್ ಟೈಮ್ ನೀವು ರನ್ ಮಾಡಿ ಪ್ಲಾನ್ ಮಾಡ್ತೀರಿ. ಗಿಫ್ಟ್ ಬರ್ತದೆ. ಎಲ್ಲರೂ ಖುಷಿ ಆಯ್ತು. ಅದಕ್ಕೋಸ್ಕರ ಅವ್ರಿಗೊಂದು ಗೌರವಪೂರ್ವಕ ಕೊಟ್ಟಿದ್ದೀವಿ. ನೆಕ್ಸ್ಟ್ ಚೇರ್ಗಳು ತೆಗಿ, ಎಲ್ಲ ರೂಮ್ ಮಾಡ್ಕೊಳ್ಳಿ. ನಾನು ಹೆಂಗ್ ರೆಸ್ಪಾನ್ಸ್ ಮಾಡ್ತೀನಿ ಏನೋ ನನ್ನ ಕಡೆ ಯಾರಿಗಾದ್ರೂ ಏನಾದ್ರು ಬೇಜಾರಾಗಿದ್ರೆ ನಾನು ಯಾವ ಕ್ಷಮೆ ಕೇಳ್ತೀನಿ. ಯಾಕೆ ಅಂತಂದ್ರೆ ಪ್ರಾಡಕ್ಟ್ ಇದ್ದೇ ಇದ್ದಾಗ ಕೆಲವೊಂದ್ಸಲ ರ್ಯಾಶ್ ಆಗಿ ಮಾತಾಡಿರ್ತೀನಿ, ಇಲ್ಲ ಕಣ್ರಿ ಆಗಲ್ಲ ಹಂಗೆ ಹಿಂಗೆ ಅಂತ. ಅದನ್ನೆಲ್ಲ ನೀವು ಸಹಿಸ್ಕೊಂಡಿದ್ದೀರ. ಖುಷಿಯಿಂದ ಯಾವಾಗಲೂ ಇದ್ರೂ 10 ವರ್ಷದಿಂದ ನೀವು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿರಿ. ಯಾಕಂದ್ರೆ ಒಂದೇ ಒಂದು ಕೆಟ್ಟ ಕೆಲಸ ಮಾಡಿ ಅದು ಮಾತ್ರ ತಲೆ ಒಳಗಡೆ ನೆನ್ಪಿಟ್ಕೊಂಡ್ಬಿಟ್ಟೆ. ಕರೆಕ್ಟಾನೆ? ಈಗ ಹಾಗೆ ಎಷ್ಟೇ ಒಳ್ಳೇದು ಮಾಡಿ ಏನಾದ್ರು ಒಂದು ಸಣ್ಣ ತಪ್ಪು ಮಾಡಿಬಿಟ್ರೆ ಆ ತಪ್ಪನ್ನು ಮಾತ್ರ ನಾವು ನೋಟಿಸ್ ಮಾಡಿ ಫೈಂಡ್ ಔಟ್ ಮಾಡ್ತಿರ್ತೀವಿ. ನಿಮ್ಮ ಟೀಮಲ್ಲೂ ಅಷ್ಟೇ, ಎಷ್ಟೇ ಕೋಆರ್ಡಿನೇಷನ್ಗಳು ಮಿಸ್ ಆದ್ರೂ ಫೈನಲ್ ಆಗಿ ನಾವೇನಕ್ಕೆ ಬಂದಿರೋದಿಲ್ಲ? ಸಂಪಾದನೆ ಮಾಡೋಕ್ಕೆ, ಜಗಳ ಮಾಡಕ್ಕೆ ಬಂದಿದ್ದೀವ, ಮನಸ್ತಾಪ ಮಾಡ್ಕೊಳಕ್ಕೆ ಬಂದಿದ್ದೀವ, ಇಲ್ಲ ತಾನೆ? ಅದೇ ಥರ ಮೇಲೆ ಕೆಳಗಡೆ ಪ್ರತಿಯೊಂದು ಮನೆಯಲ್ಲೂ ಮೇಲೆ ಕೆಳಗಡೆ ಆಯ್ತಾನೆ ಇರ್ತಾವೆ. ಸಮಸ್ಯೆಗಳು ಬರುತ್ತೆ ಹೋಗುತ್ತೆ. ಇಲ್ಲೂ ಅಷ್ಟೇ, ಬಿಸ್ನೆಸ್ ಅಲ್ಲಿ ಸಮಸ್ಯೆ ಬರುತ್ತೆ ಹೋಗುತ್ತೆ. ಪ್ರತಿಯೊಬ್ಬರನ್ನು ಒಗ್ಗಟ್ಟಾಗಿ ಕೆಲಸ ಮಾಡಿ ಅನ್ನೋದೇ ನಾನು ಕೇಳ್ಕೊಳ್ಳೋದು. ನಾನು ಮಾತು